ದೇವರ ಜೀವುಳ್ಳ ವಾಕ್ಯ ಪ್ರತಿ ಮನುಷ್ಯನಿಗೆ ಬಹಳ ಬಹಳ ಪ್ರಾಮುಖ್ಯವಾದದ್ದಾಗಿದೆ. ನೋಡ್ರಿ, ದೇವರ ಬಾಯಿಂದ ಬಂದಂಥ ಮಾತುಗಳೇ ಜೀವವುಳ್ಳ ವಾಕ್ಯಗಳಾಗಿದೆ. ಈ ಜೀವವುಳ್ಳ ವಾಕ್ಯಗಳು ಕಾರ್ಯ ಸಾಧನೆ ಮಾಡುತ್ತದೆ. ಆ ಜೀವವುಳ್ಳ ವಾಕ್ಯವನ್ನು ನೀವು ಧ್ಯಾನಿಸಿ, ಅದನ್ನು ಗಮನಿಸಿ, ಅದರಂತೆ ನೀವು ನಡೆಯುವಾಗ ದೇವರ ಚಿತ್ತಂತೆ ನೀವು ಮಾರ್ಪಡುವುದು ಮಾತ್ರವಲ್ಲದೆ ದೇವರು ನಿಮಗೆ ಏನೆಲ್ಲ ತಿಳಿಸಿದ್ದಾರೆ ಎಂಬುದಾಗಿ ನೀವು ತಿಳ್ಕೊಂಡು ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು. ದೇವರ ವಾಕ್ಯಗಳು ಅಳಿದು ಹೋಗುವುದಿಲ್ಲ. ಯಾವ ವ್ಯಕ್ತಿಯಿಂದಲೂ ಶಕ್ತಿಯಿಂದಲೂ ಅಳಿಸಲು ಆಗುವುದೇ ಇಲ್ಲ. ಯಾಕಂದರೆ ದೇವರ ವಾಕ್ಯ ಜೀವವುಳ್ಳದ್ದು, ಬಲವುಳ್ಳದ್ದು ಮಾತ್ರವಲ್ಲದೆ ದೇವರ ಬಾಯಿಂದ ಬಂದಂಥ ಮಾತುಗಳು ಸತ್ಯವುಳ್ಳ ವಾಕ್ಯಗಳಾಗಿದೆ. ಹಾಗಾದರೆ ಸಕಲವನ್ನ ದೇವರು ವಾಕ್ಯದ ಮೂಲಕವಾಗಿ ಉಂಟು ಮಾಡಿದರು. ಮಾತ್ರವಲ್ಲದೆ ವಾಕ್ಯದಲ್ಲಿ ನೋಡ್ತೇವೆ, ಆತನಲ್ಲಿ ಜೀವವಿತ್ತು. ಈ ವಾಕ್ಯ ಮನುಷ್ಯನಿಗೆ ಬೆಳಕಾಗಿದೆ. ಅವನ ಮುನ್ನಡೆಸುತ್ತದೆ, ಅವನ ಬಲಪಡಿಸುತ್ತದೆ, ದೇವರ ಚಿತ್ತಂತೆ ಮಾರ್ಪಡಿಸುತ್ತದೆ. ಈ ವಾಕ್ಯಕ್ಕೆ ಬಲವಿದೆ, ಅದು ಬೆಳಕಾಗಿದೆ. ಈ ವಾಕ್ಯದಲ್ಲಿ ನೆಲೆಗೊಂಡಿರುವವನು ಪಾಪದಲ್ಲಿ ಇರುವುದಿಲ್ಲ. ಯಾಕಂದರೆ ವಾಕ್ಯ ಹೇಳ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಅಂದರೆ ಈ ವಾಕ್ಯ ಯಾವ ವ್ಯಕ್ತಿಯಲ್ಲಿ ಇರ್ತದೋ ಅಲ್ಲಿ ಪಾಪ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ದೇವರ ವಾಕ್ಯ ಎಷ್ಟು ಮಹತ್ವವುಳ್ಳದ್ದು. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ಸರ್ವಶಕ್ತನೂ ಆದಂಥ ಯೇಸು ಕ್ರಿಸ್ತನು ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಜೀವವುಳ್ಳ ವಾಕ್ಯ. ದೇವರ ಜೀವವುಳ್ಳ ವಾಕ್ಯದ ಕುರಿತು ಇಂದು ಧ್ಯಾನ ಮಾಡೋಣ. ದೇವರ ಜೀವವುಳ್ಳ ವಾಕ್ಯ ಪ್ರತಿ ಮನುಷ್ಯನಿಗೆ ಬಹಳ ಬಹಳ ಪ್ರಾಮುಖ್ಯವಾದದ್ದಾಗಿದೆ. ನೋಡ್ರಿ, ದೇವರ ಬಾಯಿಂದ ಬಂದಂಥ ಮಾತುಗಳೇ ಜೀವವುಳ್ಳ ವಾಕ್ಯಗಳಾಗಿದೆ. ಈ ಜೀವವುಳ್ಳ ವಾಕ್ಯಗಳು ಕಾರ್ಯ ಸಾಧನೆ ಮಾಡುತ್ತದೆ. ದೇವರ ಬಾಯಿಂದ ಬಂದಂಥ ವಾಕ್ಯಕ್ಕೆ ಬಲವಿದೆ, ಶಕ್ತಿ ಇದೆ. ಈ ಜೀವವುಳ್ಳ ವಾಕ್ಯವನ್ನು ನಂಬುವಾಗ ನಿಮ್ಮಲ್ಲಿ ಕಾರ್ಯ ಸಾಧನೆ ಮಾಡುತ್ತದೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಜೀವ ಇದೆ. ದೇವರ ವಾಕ್ಯ ಬಲವುಳ್ಳದಾಗಿದೆ. ದೇವರ ವಾಕ್ಯ ನಿಮ್ಮನ್ನು ಮುನ್ನಡೆಸ್ತದೆ. ಆ ದೇವರ ವಾಕ್ಯವನ್ನ ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ಅವನ ಜೀವಿತವನ್ನ ಕರ್ತನ ಕಡೆಗೆ ತಿರುಗಿಸುವಂಥದ್ದು, ಕರ್ತನ ಚಿತ್ತಂತೆ ಮಾರ್ಪಡಿಸುವಂಥದ್ದು ದೇವರ ವಾಕ್ಯವಾಗಿದೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನದಲ್ಲಿ, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ದೇವರು ಹೇಳಿರುವಂಥ ಮಾತುಗಳು, ದೇವರ ಬಾಯಿಂದ ಹೊರಟಂಥ ಮಾತುಗಳಿಗೆ ಜೀವವಿದೆ, ಅದು ಆತ್ಮವಾಗಿದೆ. ಹಾಗಾದರೆ ಆತ್ಮಕ್ಕೆ ಸಾವಿಲ್ಲ. ದೇವರ ವಾಕ್ಯ ಜೀವವುಳ್ಳದಾಗಿದೆ, ಅದು ಸತ್ಯವುಳ್ಳ ವಾಕ್ಯವಾಗಿದೆ. ಈ ವಾಕ್ಯದ ಬಗ್ಗೆ ನಾವು ತಿಳುಕೊಳ್ಳಬೇಕು. ಈ ವಾಕ್ಯದ ಮಹತ್ವವನ್ನು ನಾವು ತಿಳುಕೊಂಡವರಾಗಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಮನೆಯಲ್ಲಿ ಸತ್ಯವೇದ ಇದೆಯೋ? ಅದನ್ನು ಓದದೆ, ಧ್ಯಾನಿಸದೆ, ಆ ಜೀವವುಳ್ಳ ವಾಕ್ಯದ ಮಹತ್ವವನ್ನು ತಿಳಿಯದೆ ನೀವು ಜೀವಿಸ್ತಿದ್ದೀರೋ?
ಇದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಆ ಜೀವವುಳ್ಳ ವಾಕ್ಯವನ್ನ ನೀವು ಧ್ಯಾನಿಸಿ, ಅದನ್ನ ಗಮನಿಸಿ, ಅದರಂತೆ ನೀವು ನಡೆಯುವಾಗ ದೇವರ ಚಿತ್ತಂತೆ ನೀವು ಮಾರ್ಪಡುವುದು ಮಾತ್ರವಲ್ಲದೆ ದೇವರು ನಿಮಗೆ ಏನೆಲ್ಲ ತಿಳಿಸಿದ್ದಾರೆ ಎಂಬುದಾಗಿ ನೀವು ತಿಳ್ಕೊಂಡು ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಹಾಗಾದ್ರೆ ದೇವರ ವಾಕ್ಯಕ್ಕೆ ಜೀವವಿದೆ. ಈ ವಾಕ್ಯವನ್ನ ನೀವು ನಂಬುವಾಗ, ಧ್ಯಾನಿಸುವಾಗ ಆ ಜೀವವುಳ್ಳ ವಾಕ್ಯ ನಿಮ್ಮಲ್ಲಿ ಕಾರ್ಯ ಮಾಡ್ತದೆ. ನಿಮ್ಮ ಕುಟುಂಬದಲ್ಲಿ ಇದು ಕಾರ್ಯ ಮಾಡ್ತದೆ. ನೋಡ್ರಿ, ಇನ್ನ ಸ್ಪಷ್ಟವಾಗಿ ದೇವರು ಹೇಳ್ತಾ ಇದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನದಲ್ಲಿ, ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಹಾಗಾದ್ರೆ ಅಳಿದು ಹೋಗದೆ ಇರುವಂಥದ್ದು ದೇವರ ವಾಕ್ಯ. ಯಾವ ವ್ಯಕ್ತಿಯಿಂದಲೂ ಯಾವ ಶಕ್ತಿಯಿಂದಲೂ ಅಳಿಸಲಾಗದಂಥದ್ದು ದೇವರ ವಾಕ್ಯವಾಗಿದೆ. ಅದು ಅಳಿದು ಹೋಗುವುದೇ ಇಲ್ಲ. ಭೂಮಿ ಆಕಾಶಗಳು ಅಳಿದು ಹೋಗುತ್ತವೆ, ಆದರೆ ದೇವರ ವಾಕ್ಯ ಅಳಿದು ಹೋಗುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಜೀವವುಳ್ಳದಾಗಿದೆ, ಅದು ಆತ್ಮವಾಗಿದೆ, ಅದು ಬಲವುಳ್ಳ ವಾಕ್ಯ. ಈ ವಾಕ್ಯವನ್ನ ನೀವು ಮನೆಯಲ್ಲಿ ಇಟ್ಟುಕೊಂಡು, ಈ ಸತ್ಯವೇದವನ್ನ ನೀವು ಮನೆಯಲ್ಲಿ ಇಟ್ಟುಕೊಂಡು, ಅಯ್ಯೋ ನಾನು ಏನು ಮಾಡುವುದು ಎಂಬುದಾಗಿ ನೀವು ಪರಿತಪಿಸ್ತಿದ್ದೀರೋ, ದೇವರ ವಾಕ್ಯವನ್ನ ತೆಗೆದು ಓದಿ ನೋಡ್ರಿ. ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ, ವಾಕ್ಯದ ಮೂಲಕ ನಿಮ್ಮನ್ನ ಸಂತೈಸ್ತಾರೆ, ವಾಕ್ಯದ ಮೂಲಕ ನಿಮ್ಮನ್ನ ಬಲಪಡಿಸ್ತಾರೆ, ವಾಕ್ಯದ ಮೂಲಕ ನಿಮ್ಮನ್ನು ರೂಪಿಸ್ತಾರೆ. ಆ ವಾಕ್ಯವನ್ನ ನಂಬುವಾಗ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅನೇಕ ಜನರು ಸತ್ಯವೇದವನ್ನ ಭಾನುವಾರ ಆರಾಧನೆಗೆ ಬರುವಾಗ ತರ್ತಾರೆ, ಅಲ್ಲಿ ಓದಿ ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಬಿಡ್ತಾರೆ. ಯಾಕೆಂದರೆ ಅವರಿಗೆ ದೇವರ ವಾಕ್ಯದ ಮಹತ್ವ ತಿಳಿಯದೆ, ಅದು ಜೀವವುಳ್ಳ ವಾಕ್ಯವಾಗಿದೆ ಎಂಬುದಾಗಿ ತಿಳಿಯದೆ ಅನೇಕ ಜನರು ದೇವರ ವಾಕ್ಯವನ್ನ ಧ್ಯಾನಿಸದೆ, ಓದದೆ, ನಂಬದೆ ಜೀವಿಸ್ತಿದ್ದಾರೆ. ದೇವರಿಂದ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ದೇವರ ವಾಕ್ಯಗಳು ಅಳಿದು ಹೋಗುವುದಿಲ್ಲ. ಯಾವ ವ್ಯಕ್ತಿಯಿಂದಲೂ ಶಕ್ತಿಯಿಂದಲೂ ಅಳಿಸಲು ಆಗುವುದೇ ಇಲ್ಲ. ಯಾಕಂದ್ರೆ ದೇವರ ವಾಕ್ಯ ಜೀವವುಳ್ಳದ್ದು, ಬಲವುಳ್ಳದ್ದು ಮಾತ್ರವಲ್ಲದೆ ದೇವರ ಬಾಯಿಂದ ಬಂದಂತ ಮಾತುಗಳು ಸತ್ಯವುಳ್ಳ ವಾಕ್ಯಗಳಾಗಿದೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ, ಒಳ್ಳೊಳ್ಳೆ ಊಟವನ್ನ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು. ಹಾಗಾದ್ರೆ ದೇವರ ಬಾಯಿಂದ ಹೊರಟಂತ ಪ್ರತಿಯೊಂದು ಮಾತುಗಳೇ ವಾಕ್ಯವಾಗಿದೆ, ಅದು ಸತ್ಯವೇದವಾಗಿದೆ. ಆ ಸತ್ಯವೇದದಲ್ಲಿ ದೇವರು ನಿಮಗೆ ಏನನ್ನ ತಿಳಿಸಿದ್ದಾರೆ ಎಂಬುದಾಗಿ ನೀವು ಧ್ಯಾನ ಮಾಡುವಾಗ, ಓದುವಾಗ, ಆ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಪ್ರಿಯರಾದವರೇ, ಈ ವಾಕ್ಯವನ್ನ ಕ್ರಮವಾಗಿ ಓದಿ ಧ್ಯಾನಿಸುವಾಗ ಮೊದಲದಾಗಿ ನೀವು ದೇವರ ಪ್ರೀತಿಯನ್ನ ತಿಳ್ಕೊಳ್ತೀರಾ, ದೇವರ ಗುಣಗಳನ್ನ, ಸ್ವಭಾವನ ತಿಳ್ಕೊಳ್ತೀರಾ. ಮಾತ್ರವಲ್ಲದೆ ಆ ವಾಕ್ಯ ನಿಮ್ಮಲ್ಲಿ ಕಾರ್ಯ ಸಾಧನೆ ಮಾಡ್ತದೆ. ಆ ವಾಕ್ಯವನ್ನು ನಂಬುವಾಗ ನಿಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. ಮಾತ್ರವಲ್ಲದೆ ಆ ವಾಕ್ಯ ಈ ಲೋಕದಲ್ಲಿ ನಿಮ್ಮನ್ನ ಮುನ್ನಡೆಸುತ್ತದೆ. ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ದೇವರ ವಾಕ್ಯವನ್ನ ಕ್ರಮವಾಗಿ ಓದಿ ಧ್ಯಾನಿಸಿ ಅದರಂತೆ ನಡೆಯುವಾಗ ನೀವು ದೇವರನ್ನ ಘನಪಡಿಸ್ತೀರಾ. ದೇವರು ಈ ಲೋಕದಲ್ಲಿ ನಿಮ್ಮನ್ನ ಏರಳವಾಗಿ ಆಶೀರ್ವಾದ ಮಾಡ್ತಾರೆ. ನಮ್ಮ ಜೀವಿತದಲ್ಲಿ ಸೇವೆಗೆ ಬರೋದಕ್ಕಿಂತ ಮುಂಚಿತವಾಗಿ
ನಾವು ವಾಕ್ಯವನ್ನು ಆಳವಾಗಿ ಓದುವಾಗ ದೇವರು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದರು. ಅದನ್ನು ನಂಬಿ ನಾವು ಸೇವೆಗೆ ಸಮರ್ಪಣೆ ಮಾಡಿರುವಾಗ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುತ್ತಾ ಇಂದಿನವರೆಗೆ ದೇವರು ನಮ್ಮನ್ನು ಮುನ್ನಡೆಸ್ತಿದ್ದಾರೆ. ನನಗೆ ಬಹಳ ಇಷ್ಟವಾದದ್ದು ದೇವರ ಜೀವವುಳ್ಳ ವಾಕ್ಯವಾಗಿದೆ. ಈ ವಾಕ್ಯ ನನ್ನನ್ನು ಬಲಪಡಿಸಿತು, ಸಂತೈಸಿತು. ಇಂದಿನವರೆಗೆ ಈ ವಾಕ್ಯ ನಮ್ಮನ್ನು ಮುನ್ನಡೆಸ್ತಿದೆ. ಈ ವಾಕ್ಯದಿಂದಲೇ ನಾವು ಬದುಕುತ್ತಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ವಾಕ್ಯಕ್ಕೆ ನಮ್ರತೆಯಿಂದ ಎಡಗೊಡ್ರಿ. ಈ ವಾಕ್ಯವನ್ನು ಪ್ರೀತಿಸಿರಿ. ನೋಡ್ರಿ, ಈ ವಾಕ್ಯ ಏನಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 5 ವಚನದವರೆಗೆ ಓದ್ತೇನೆ, ಗಮನವಿಟ್ಟು ಕೇಳಿಸಿಕೊಳ್ಳ್ರಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಎಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಗಮನವಿಟ್ಟು ಕೇಳಿಸಿಕೊಳ್ಳ್ರಿ. ನೋಡ್ರಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಈ ಲೋಕ ಉಂಟಾಗೋದಕ್ಕಿಂತ ಮುಂಚಿತವಾಗಿ ಈ ವಾಕ್ಯ ಇತ್ತು. ಆ ವಾಕ್ಯ ತಂದೆಯಾದ ದೇವರ ಬಳಿಯಲ್ಲಿತ್ತು. ಆ ವಾಕ್ಯವು ದೇವರಾಗಿತ್ತು. ಹಲ್ಲೆಲೂಯ. ಅಂದರೆ ತಂದೆಯಾದ ದೇವರ ಬಳಿಯಲ್ಲಿ ಈ ವಾಕ್ಯ ಎಂಬುವನು ಇದ್ದನು ಎಂಬುದಾಗಿ ನೋಡುತ್ತೇವೆ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಹಾಗಾದ್ರೆ ದೇವರ ವಾಕ್ಯದ ಮೂಲಕವಾಗಿ ಸಮಸ್ತವನ್ನ ದೇವರು ಸೃಷ್ಟಿ ಮಾಡಿದರೆಂಬುದಾಗಿ ನೋಡುತ್ತೇವೆ. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಹಾಗಾದ್ರೆ ಸಕಲವನ್ನ ದೇವರು ವಾಕ್ಯದ ಮೂಲಕವಾಗಿ ಉಂಟು ಮಾಡಿದರು. ಮಾತ್ರವಲ್ಲದೆ ವಾಕ್ಯದಲ್ಲಿ ನೋಡ್ತೇವೆ, ಆತನಲ್ಲಿ ಜೀವವಿತ್ತು. ಅಂದರೆ ವಾಕ್ಯದಲ್ಲಿ ಜೀವ ಇದೆ. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಮನುಷ್ಯನಿಗೆ ಬೆಳಕಾಗಿದೆ. ಅವನ ಮುನ್ನಡೆಸುತ್ತದೆ, ಅವನ ಬಲಪಡಿಸುತ್ತದೆ, ದೇವರ ಚಿತ್ತಂತೆ ಮಾರ್ಪಡಿಸುತ್ತದೆ. ನೋಡ್ರಿ ಪ್ರಿಯರೇ, ಅಲ್ಲಿ ನೋಡ್ತೇವೆ, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ಈ ವಾಕ್ಯಕ್ಕೆ ಬಲವಿದೆ, ಅದು ಬೆಳಕಾಗಿದೆ. ಈ ವಾಕ್ಯದಲ್ಲಿ ನೆಲೆಗೊಂಡಿರುವವನು ಪಾಪದಲ್ಲಿ ಇರುವುದಿಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಅಂದರೆ ಈ ವಾಕ್ಯ ಯಾವ ವ್ಯಕ್ತಿಯಲ್ಲಿ ಇರ್ತದೋ ಅಲ್ಲಿ ಪಾಪ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಹಾಗಾದ್ರೆ ದೇವರ ವಾಕ್ಯ ಎಷ್ಟು ಮಹತ್ವವುಳ್ಳದ್ದು, ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯವಾಗಿದೆ. ಒಬ್ಬ ಮನುಷ್ಯನಿಗೆ ದೇವರ ವಾಕ್ಯವಿಲ್ಲದೆ ಅವನು ಜೀವಿಸಲು ಸಾಧ್ಯವಿಲ್ಲ. ಒಂದು ವೇಳೆ ದೇವರ ವಾಕ್ಯವಿಲ್ಲದೆ ಜೀವಿಸುವುದು ದೇವರಿಗೆ ಮೆಚ್ಚುಗೆಯಾದ ಜೀವಿತವಲ್ಲ. ಹಾಗಾದ್ರೆ ದೇವರ ವಾಕ್ಯದಂತೆ ಜೀವಿಸುವವನು ದೇವರೊಟ್ಟಿಗಿರ್ತಾನೆ, ದೇವರು ಅವನೊಟ್ಟಿಗಿರ್ತಾನೆ. ನೋಡ್ರಿ ಪ್ರಿಯರೇ, ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ, ಆ ವಾಕ್ಯ ಎಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು ಎಂಬುದಾಗಿ ಯೋಹಾನ ಅಲ್ಲಿ ಬರೀತಾನೆ. ಆ ವಾಕ್ಯ ಎಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹಾಗಾದ್ರೆ ಈ ದೇವರ ವಾಕ್ಯಕ್ಕೆ ಸೃಷ್ಟಿ ಮಾಡುವಂತ ಬಲವಿದೆ. ಈ ವಾಕ್ಯ ದೇವರಾಗಿದೆ. ಈ ವಾಕ್ಯ ಎಂಬುವನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ
ಅವನು ದೇವರೊಟ್ಟಿಗೆ ಜೀವಿಸ್ತಾನೆ. ಈ ವಾಕ್ಯವನ್ನು ನಂಬುವಾಗ ಅವನು ದೇವರು ನಂಬುತ್ತಾನೆ. ಈ ವಾಕ್ಯ ಈ ಲೋಕದಲ್ಲಿ ಅವನ್ನ ಮುನ್ನಡೆಸ್ತದೆ. ಈ ವಾಕ್ಯ ಎಂಬುವನು ದೇವರಾಗಿದ್ದಾನೆ. ಆತನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನ ನೋಡಿದೆವು. ದೇವರ ಮಹಿಮೆ ಅಲ್ಲಿ ಪ್ರಕಟವಾಯಿತು. ಹಾಗಾದರೆ ಈ ವಾಕ್ಯ ಎಂಬುವನು ಯೇಸು ಕ್ರಿಸ್ತನಾಗಿದ್ದಾನೆ. ಆತ ನರವತಾರ ಎತ್ತಿ ಈ ಲೋಕದಲ್ಲಿ ಬಂದು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದನು. ಮಾತ್ರವಲ್ಲದೆ ದೇವರ ಮಹಿಮೆಯನ್ನು ಪ್ರಕಟಪಡಿಸಿದನು. ಅನೇಕ ಅದ್ಭುತಗಳನ್ನು ಮಾಡಿದನು. ಸತ್ತವರನ್ನ ಎಬ್ಬಿಸಿದನು. ತರತರದ ರೋಗಗಳನ್ನು ಗುಣಪಡಿಸಿದನು. ಪರಲೋಕದ ಸುವಾರ್ತೆಯನ್ನು ಸಾರಿ ಹೇಳಿದನು. ದೇವರಿಂದ ಆಗದ ಕಾರ್ಯ ಒಂದೂ ಇಲ್ಲ. ಹಾಗಾದರೆ ಈ ಜೀವಳ ವಾಕ್ಯ ನಿಮ್ಮ ಕೈಯಲ್ಲಿ ಇದೆಯಲ್ಲ? ಈ ಜೀವಳ ವಾಕ್ಯವನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ನೀವು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಅವಮಾನ, ನಿಂದೆಯಲ್ಲಿ ನೀವು ಜೀವಿಸ್ತಿದ್ದೀರೋ? ಇದೇ ವಾಕ್ಯವನ್ನು ತೆಗೆದು ಹೋದ್ರಿ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಆ ವಾಕ್ಯವನ್ನು ನಂಬಿರಿ. ಆ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳ್ರಿ. ದೇವರಲ್ಲಿ ಪ್ರಾರ್ಥಿಸಿರಿ. ದೇವರೇ, ಇಷ್ಟು ದಿನಗಳ ಕಾಲ ಈ ವಾಕ್ಯದ ಮಹತ್ವವನ್ನು ತಿಳಿಯದೆ ನಾನು ಜೀವಿಸಿದ್ದೇನೆ. ದಯವಿಟ್ಟು ನನ್ನ ಮನ್ನಿಸಿರಿ. ಇನ್ನು ಮುಂದೆ ನಿನ್ನ ವಾಕ್ಯವನ್ನು ಪ್ರೀತಿಸ್ತೇನೆ, ನಿನ್ನ ವಾಕ್ಯವನ್ನು ನಂಬುತ್ತೇನೆ, ನಿನ್ನ ವಾಕ್ಯವನ್ನು ಧ್ಯಾನಿಸ್ತೇನೆ. ಮಾತ್ರವಲ್ಲದೆ ನಿನ್ನ ವಾಕ್ಯದಂತೆ ನಾನು ನಡೀತೇನೆ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ, ಒಡಂಬಡಿಕೆ ಮಾಡಿ, ಈ ವಾಕ್ಯವನ್ನು ಓದಿ ಧ್ಯಾನಿಸಿ ಅದರಂತೆ ನಡೆಯುವಾಗ ಈ ಲೋಕದಲ್ಲಿ ಜಯದ ಮೇಲೆ ಜಯವನ್ನು ಪಡ್ಕೊಳ್ತೀರಾ. ಮಾತ್ರವಲ್ಲದೆ ದೇವರ ಚಿತ್ತಂತೆ ನೀವು ಮಾರ್ಪಟ್ಟು ಯೇಸು ಕ್ರಿಸ್ತನಲ್ಲಿರುವಂಥ ಆ ದೈವಿಕ ಸಮಾಧಾನವನ್ನು, ಸಂತೋಷವನ್ನು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸ್ತೀರ. ನೋಡ್ರಿ, ವಾಕ್ಯದಲ್ಲಿ ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 14:6 ಯೇಸು ಅವನಿಗೆ, ನಾನೇ ಮಾರ್ಗವು, ಸತ್ಯವು, ಜೀವವು ಆಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸು ಹೇಳ್ತಾ ಇದ್ದಾರೆ, ಆ ವಾಕ್ಯ ಎಂಬ ಆತನು ನರವತಾರ ಎತ್ತಿ ಬಂದು ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ. ನಿಮಗೆ ಮಾರ್ಗವಿಲ್ಲದೆ ನೀವು ಪರಿತಪಿಸ್ತಿದ್ದೀರೋ? ಅಯ್ಯೋ, ಎಲ್ಲ ಬಾಗಿಲು ನನಗೆ ಮುಚ್ಚಿದೆ, ನನ್ನ ಜೀವನದಲ್ಲಿ ಏನು ಮಾಡಬೇಕೆಂಬುದ ಗೊತ್ತಿಲ್ಲ ಎಂಬುದಾಗಿ ಪರಿತಪಿಸ್ತಿದ್ದೀರೋ? ದೇವರು ಮಾರ್ಗವಾಗಿದ್ದಾರೆ. ನಿಮಗೊಂದು ಮಾರ್ಗವನ್ನು ತೆರೆದು ನಿಮ್ಮನ್ನು ಆಶೀರ್ವದಿಸ್ತಾರೆ. ಮಾತ್ರವಲ್ಲದೆ ನಾನೇ ಸತ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆತನು ಸತ್ಯವುಳ್ಳ ದೇವರು. ಮಾತ್ರವಲ್ಲದೆ ನಾನೇ ಜೀವವು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಮಾರ್ಗವಾಗಿದ್ದಾನೆ, ಸತ್ಯವಾಗಿದ್ದಾನೆ, ಜೀವವಾಗಿದ್ದಾನೆ. ಹಾಗಾದರೆ ಈ ಸತ್ಯವುಳ್ಳ ವಾಕ್ಯವನ್ನು ನೀವು ನಂಬುವಾಗ, ಈ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ಆ ವ್ಯಕ್ತಿ ದೇವರೊಟ್ಟಿಗೆ ಜೀವಿಸ್ತಾನೆ. ಮಾತ್ರವಲ್ಲದೆ ದೇವರಿಂದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ತಾನೆ. ನೀವು ಅನೇಕ ವಿಧವಾದ ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ ವೇದನೆ ಪಡ್ತಿದ್ದೀರೋ? ಈ ಜೀವವುಳ್ಳ ವಾಕ್ಯವನ್ನು ತೆಗೆದು ಹೋದಿರಿ, ಅದನ್ನು ಧ್ಯಾನಿಸಿರಿ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ವಾಕ್ಯದ ಮೂಲಕ ನಿಮ್ಮನ್ನು ಸಂತೈಸ್ತಾರೆ, ನಿಮ್ಮನ್ನು ಬಲಪಡಿಸ್ತಾರೆ, ನಿಮ್ಮನ್ನು ಮುನ್ನಡೆಸ್ತಾರೆ. ಈ ವಾಕ್ಯದಂತೆ ನೀವು ಜೀವಿಸುವಾಗ, ಈ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ, ಯೇಸು ಕ್ರಿಸ್ತನಲ್ಲಿರುವಂಥ ಈ ವಾಕ್ಯದಲ್ಲಿರುವಂಥ ಬಲವನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸುವುದು ಮಾತ್ರವಲ್ಲದೆ ದೇವರಿಂದ ಏರಳವಾದ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಬಹುದು. ದೇವರ ವಾಕ್ಯದ ಮಹತ್ವವನ್ನು ನೀವು ತಿಳ್ಕೊಂಡ್ರಲ್ಲ, ಸತಿವೇದನ ಕ್ರಮವಾಗಿ ಓದಿ ಧ್ಯಾನಿಸಿ, ಈ ವಾಕ್ಯವನ್ನು ಪ್ರೀತಿಸಿ, ಈ ವಾಕ್ಯವನ್ನು ನಂಬಿ ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಿರಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ನೇರಳವಾಗಿ ಆಶೀರ್ವದಿಸಲಿ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಲೋಕದಲ್ಲಿ ಮನುಷ್ಯನು ಯಾವ ರೀತಿ ಬದುಕಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಅದರಿಂದ ನಿನ್ನ ಜೀವಳ ವಾಕ್ಯಗಳನ್ನು ನಮಗೆ ಕೊಟ್ಟಿದ್ದೀರಿ. ಈ ಜೀವಳ ವಾಕ್ಯವನ್ನು
ಎಷ್ಟು ಜನರು ನಂಬುತ್ತಾರೋ, ಅದನ್ನು ಧ್ಯಾನಿಸ್ತಾರೋ, ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರನ್ನು ನೀನು ಆಶೀರ್ವದಿಸುವ ದೇವರಾಗಿದ್ದೆ. ಮಾತ್ರವಲ್ಲದೆ ಈ ವಾಕ್ಯದಲ್ಲಿ ಜೀವ ಇದೆ. ನೀವು ವಾಕ್ಯವಾಗಿದ್ದೀರಿ ಸ್ವಾಮಿ. ಈ ವಾಕ್ಯವನ್ನು ನಂಬುವಾಗ ನಾವು ನಿಮ್ಮನ್ನೇ ನಂಬುತ್ತೇವೆ. ಈ ವಾಕ್ಯವನ್ನು ಪ್ರೀತಿಸುವಾಗ ನಿಮ್ಮನ್ನೇ ಪ್ರೀತಿಸ್ತೇವೆ. ಎಷ್ಟು ಜನರು ಇವತ್ತಿನಿಂದ ಏಸಪ್ಪ ಈ ವಾಕ್ಯದ ಮಹತ್ವವನ್ನು ತಿಳಿಯದೆ, ಈ ವಾಕ್ಯದ ಶಕ್ತಿಯನ್ನು, ಬಲವನ್ನು ತಿಳಿಯದೆ ಇಷ್ಟು ದಿನಗಳ ಕಾಲ ಜೀವಿಸಿದ್ದೇನೆ. ಇನ್ನು ಮುಂದೆ ನಿನ್ನ ವಾಕ್ಯ ನಂಬುತ್ತೇನೆ, ಧ್ಯಾನಿಸ್ತೇನೆ, ಅದರಂತೆ ನಾನು ಈ ಲೋಕದಲ್ಲಿ ಜೀವಿಸ್ತೇನೆ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರೋ ಅವರೆಲ್ಲರ ಜೀವಿತದಲ್ಲಿ ವಾಕ್ಯ 100% ಕಾರ್ಯ ಮಾಡಲಿ. ಅವರ ಜೀವಿತಗಳನ್ನು ನಿನ್ನ ಕಡೆಗೆ ತಿರುಗಿಸಿರಿ, ಅವರನ್ನು ಆಶೀರ್ವಾದ ಮಾಡಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಸ್ತೋತ್ರವನ್ನು ಸಮರ್ಪಿಸಿ ದೀನಿತಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಮರಿಬೇಡ್ರಿ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸಿರಿ, ಅದನ್ನು ಕ್ರಮವಾಗಿ ಓದಿ ಅದರಂತೆ ನಡೆಯಿರಿ. ದೇವರು ನಿಮ್ಮೊಟ್ಟಿಗೆ ಮಾತನಾಡಿ ತನ್ನ ಚಿತ್ತಂತೆ ಈ ಲೋಕದಲ್ಲಿ ರೂಪಿಸಿ ನಿಮ್ಮನ್ನು ಮುನ್ನಡೆಸುವುದೇ ದೇವರ ವಾಕ್ಯವಾಗಿದೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.